18 ಪುರಾಣದಾಗ ಸವಾಲ ಕೇಳಂದಾರು ಮಾಸ್ತರ. ಇದು ಅಲ್ಲಿ ಭಜನಾ ಮಾಡಿದ್ದು ಬೇರೆ ನಾವ ಅರಬಗೊಂಡ ಅಂದ್ರೆ ನನಗೆ ಹೆದರಿಕೆ ಬರ್ತೈತಿ. ಹಂಗಾದ್ರೆ ನಾವು ನಿರ್ಣಾಯಕರಿಲ್ಲಿ 18 ಪುರಾಣದಾಗ ತೆಗಿ ಅಂದಾರ ಸವಾಲ. 18 ಪುರಾಣದಾಗ ತೆಗದಾನಿ. ನಿನ್ನಂಗ ಅಲ್ಲಿ ತೆಗಿಲಿಲ್ಲ ಇಲ್ಲಿ ತೆಗಿಲಿಲ್ಲ ನಿರ್ಣಾಯಕಿಗೆ ನಾ ಶರಣ ಆಗಿಬಿಡ್ತಾನೆ. ಯಾಕಂದ್ರೆ ಅಂತ ವೇದಿಕೆ ಸಿಗುದಿಲ್ಲ ನಮಗ. ಎಲ್ಲಿ ಜಿಗದಾಡಿ ಬೇಕಾದಷ್ಟು ಭಜನೆ ಮಾಡಿ ಬರ್ಬೇಕು ನಾವು. ಇಂಥ ನಿರ್ಣಾಯಕರು ಇಂಥ ವೇದಿಕೆ ನಮಗ್ ನಮ್ ಪುಣ್ಯ ಹೋಗಿ ಬಂದೆ ಅಂದ್ರ ನನಗ ಇಟ್ಟ ಹೊಕ್ಕಾನಂತ ಸೋಮಾನ. ಮೊದಲ ಗಜಮ ಅಂದ್ರೆ ಏನ ನನಗ್ ಗೊತ್ತಿಲ್ಲ, ಹೇಳಲಿ. ಯಾಕ್ರಿ ದೈವ ಇದು ಎಂತ ಭಜನಾ ನಡೆಸಿದಂತ ಸ್ಥಳ ಇದೆ ನಿಮ್ಮ ಗಜಮ ಅಂದ್ರೆ ಏನ ನಮಗ ಅರ್ಥ ಬೇಕು. ಇಲ್ಲಿ ತಾಯಂದಿರ ಕುಂತಾರ ಬ್ಯಾಡ ಹಂಗ ನಾನು ಮಾತಾಡ್ಕೊಂಡು ನೂರಾರು ಮಾತಾಡ್ತಮ್ಮ. ನೀ ಎಟ್ಟದಿ ನಿನಗೆ ಹತ್ತು ಕೊಟ್ಟದನ್ನ ನಾ ಮೊದಲ ಬಾಯಿ ಬಿಡಾಕ್ ಹೋಗೋದ್ರ ಮಂದಿ ಮಾತಾಡ. ನಿನ್ನ ಹತ್ರ ಏನೇನು ಬರ್ತಾವ ಮೊದಲು ಕೇಳ್ಕೊಂಡ ಆಮ್ಯಾಲ ನನ್ನ ನೋಡ ನಾ ದೈವ ಕೇಳೇ ನನ್ನ ಬಹುಮಾನ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮಾತ್ರ ಒಂದು ಗತಿಗೆ ಹಚ್ಚಿ ಹೋಗ್ತೇನೆ. ಸ್ವಾಮಾನ ಗೀಮಾನ ಮಾತಾಡಬೇಡ. ನಿರ್ಣಯ ಕರ್ಕೊಂತಾರ ಏನ್ ಬೇಕು ಕಷ್ಟ ಮಾಡೋಣ ಇವತ್ತು. ಅದನ್ನ ಬಾಳ ಬ್ಯಾರೆ ಕಡೆ ಮಾಡೋಣಂತ ಗುರುಗಳ ನಮ್ಮ ಸವಾಲಿನ ಉತ್ತರ ರೀ. ಈ ಹಿರಣ್ಯ ಸೂತ್ರ ಹಿರಣ್ಯ ಸೋದ ಬಲಕ ರದ್ವತ್ರಿ ದೀರ್ಘ ಸ್ರೋತ ಸ್ರೋತ ಗುರುಗಳ ಪ್ರಶ್ನೆಯನ್ನು ಬರ್ಕೊಳ್ಳಿ. ಪೂರ್ವ ಕಾಲದಲ್ಲಿ ಮಾಂಡವ್ಯ ಋಷಿಗಳು ಗಂಗಾ ದ್ವಾರದಲ್ಲಿ ಯಾವ ತಪಸ್ಸನ್ನು ಆಚರಿಸುತ್ತಲಿದ್ದರು ಪೂರ್ವ ಕಾಲದಲ್ಲಿ ಮಾಂಡವ್ಯ ಋಷಿಗಳು ಗಂಗಾ ದ್ವಾರದಲ್ಲಿ ಯಾವ ತಪಸ್ಸನ್ನು ಆಚರಿಸುತ್ತಲಿದ್ದರು? ನಿನಗೆ ಎಷ್ಟು ಬರ್ತೈತಿ ಹೇಳಿವತ್ತ ಗಣಪತಿ ಹೆಸರ. ನಿನಗೆ ಬಂದಿದ್ದ ನನಗೆ ಬರೋದಿಲ್ಲ, ನನಗೆ ಬಂದಿದ್ದು ನಿನಗೆ ಬರೋದಿಲ್ಲ ತಮ್ಮ. ಇದನ್ನ ಬಿಟ್ಟು ಬಿಡ. ಇನ್ನ ತಲೆ ಮೇಲೆ ಕೈ ಆಡಿಸಿ ನಾನು ಅದನ್ನ ನನ್ನ ಮುಂದೆಲ್ಲ ಹೇಳ್ಬೇಡ. ಮೊದಲ 18 ಪುರಾಣ ಸವಾಲ್ ಕೊಡಲಿ, ಮುಂದೆ ಮಾತಾಡೋದ್ರ ಬಗ್ಗೆ. ಅಜರಾಜನ ಮಗ ದಶರಥ ನೋಡಲಿ ಹೆಣ್ಣ ಹುಡುಗ ಗೊಬ್ಬರ ನಡಮ್ಯಾಗ ಒಂದಲ್ಲ ಎರಡಲ್ಲ ಈ ಮಗಗ ಮೂರ ಹೆಣ್ಣ ಹುಡುಕ್ಯಾರು ದಶರಥಗ ಒಂದಲ್ಲ ಎರಡಲ್ಲ ಈ ಮಗಗ
ಹುಣ್ಣಿಮೆ ಚಂದ್ರ ನಂಗ ಇವ ಬೆಳದಾಗ ಹೆಣ್ಣ ಹುಡುಕ್ಯಾರೋ ಈ ದಶರಥದ ಒಂದಲ್ಲ ಎರಡಲ್ಲ ಈ ಮಗದ ಮೂರ ಹೆಣ್ಣ ಹುಡುಕ್ಯಾರೋ ದಶರಥದ ನೋಡ ಒಂದೇದಕ್ಕೆ ಯಾರು ಕುಶಲ ದೇಶದ ಕೌಶಲ್ಯ ದೇವಿ ಏಕೆ ದೇಶದ ಕೈಕಾದೇವಿ ಮೂರನೇ ಹೆಂಡತಿಯಾದಾಗ ಒಂದಲ್ಲ ಎರಡಲ್ಲ ಈ ಮಗಗ ಮೂರ ಹೆಣ್ಣ ಹುಡುಕ್ಯಾರೋ ದಶರಥ ಬಾಳ ದಿನಕ ನುಡಿಸ್ಯಾರೋ ಜೋಡಿ ಹಿಂಗ ಇಲ್ಲಿ ಮಾಡಬ್ಯಾಡ ಹುಟ್ಟು ಹಂಗ ನಂಗ ನಿರ್ಣಾಯಕರ ಕುಂತಾರೋ ರಂಗ ಇಲ್ಲಿ ತಿಳಿದಷ್ಟ ಹಾಡಬೇಕು ಈಗ